ವೀಕ್ಷಕರೇ, ನಾವು ಮಾನವರು ಈ ಜಗತ್ತಿನ ಪ್ರತಿಯೊಂದು ಮೂಲೆಗೂ ತಲುಪಲು ಪ್ರಯತ್ನಿಸಿದ್ದೇವೆ. ಪರ್ವತಗಳ ಶಿಖರಗಳನ್ನು ಮುಟ್ಟಿದ್ದೇವೆ, ಸಾಗರಗಳ ಆಳಕ್ಕೆ ಇಳಿದಿದ್ದೇವೆ, ಚಂದ್ರನ ಮೇಲೂ ಕಾಲಿಟ್ಟಿದ್ದೇವೆ. ಆದರೆ ಇನ್ನೂ ಕೂಡ ಭೂಮಿಯ ಮೇಲೆಯೇ ಕೆಲವು ಸ್ಥಳಗಳಿವೆ, ಅಲ್ಲಿ ಮಾನವನ ಪ್ರವೇಶ ಅಸಾಧ್ಯ. ಅವು ಅಷ್ಟೊಂದು ಅಪಾಯಕಾರಿ, ರಹಸ್ಯಮಯ ಮತ್ತು ನಿರ್ಬಂಧಿತವಾಗಿವೆ. ಒಮ್ಮೆ ಅಲ್ಲಿಗೆ ಹೋದರೆ ಮತ್ತೆ ಹಿಂದಿರುಗುವುದು ಅಸಾಧ್ಯ. ಈ ವಿಡಿಯೋದಲ್ಲಿ ಅಂತಹ 10 ಭಯಾನಕ ಸ್ಥಳಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನಂಬರ್ 1 ಪ್ಲೇಸಲ್ಲಿರೋ ಹೆಸರು ಕೇಳಿದ ಮೇಲೆ ನೀವು ಬೆಚ್ಚಿ ಬೀಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 10, ನಾರ್ತ್ ಸೆಂಟಿನಲ್ ಐಲ್ಯಾಂಡ್, ದ ಐಲ್ಯಾಂಡ್ ಆಫ್ ಡೆತ್. ಈ ಆಧುನಿಕ ಜಗತ್ತಿನಲ್ಲಿ ಮಾನವರಿಂದ ಸಂಪೂರ್ಣವಾಗಿ ಬೇರ್ಪಟ್ಟ ಜಾಗನೇ ಇಲ್ಲ ಅಂತ ನೀವು ಭಾವಿಸಿದರೆ ಅದು ತಪ್ಪು. ಇಂಡಿಯನ್ ಓಷನ್ನಲ್ಲಿರೋ ನಾರ್ತ್ ಸೆಂಟಿನಲ್ ದ್ವೀಪ ಇಂದಿಗೂ ಸ್ಟೋನ್ ಏಜಲ್ಲೇ ಸಿಲುಕಿದೆ. ಇಲ್ಲಿ ವಾಸಿಸುವ ಸೆಂಟಿನಲೀಸ್ ಜನಾಂಗ ಬಾಹ್ಯ ಜಗತ್ತಿನೊಂದಿಗೆ ಯಾವುದೇ ಸಂಪರ್ಕವಿಲ್ಲ ಮತ್ತು ಯಾರೇ ಬಂದರೂ ತಕ್ಷಣ ಕೊಲ್ಲುತ್ತಾರೆ. 2006ರಲ್ಲಿ ಕೆಲವು ಮೀನುಗಾರರು ತಪ್ಪಾಗಿ ಈ ದ್ವೀಪಕ್ಕೆ ಹತ್ತಿರ ಹೋದಾಗ ಎಚ್ಚರಿಕೆ ಇಲ್ಲದೆ ಅವರನ್ನು ಕೊಲ್ಲಲಾಯಿತು. ಭಾರತೀಯ ನೌಕಾಪಡೆ ಹೆಲಿಕಾಪ್ಟರ್ ಮೂಲಕ ಶವಗಳನ್ನು ಪಡೆಯಲು ಪ್ರಯತ್ನಿಸಿದಾಗ ಕೂಡ ಅವರ ಮೇಲೆ ಬಿಲ್ಲು ಬಾಣಗಳಿಂದ ದಾಳಿ ನಡೆಸಲಾಯಿತು. ಈ ಜನಾಂಗ ಇಂದಿಗೂ ಯಾರೊಂದಿಗೂ ಸಂಪರ್ಕಕ್ಕೆ ಬರಲು ನಿರಾಕರಿಸಿದೆ. ಸಾವಿರಾರು ವರ್ಷಗಳ ಹಿಂದಿನ ಜೀವನ ಶೈಲಿಯಲ್ಲಿ ಅವರು ಬದುಕುತ್ತಿದ್ದಾರೆ. ಅದೇ ಕಾರಣಕ್ಕೆ ಭಾರತ ಸರ್ಕಾರ ಈ ದ್ವೀಪಕ್ಕೆ ಯಾರೂ ಕಾಲಿಡದಂತೆ ಸಂಪೂರ್ಣ ನಿಷೇಧ ವಿಧಿಸಿದೆ. ನಂಬರ್ 9, ಸ್ನೇಕ್ ಐಲ್ಯಾಂಡ್. ನೀವು ಹಾವುಗಳಿಗೆ ಭಯಪಡ್ತೀರಾ ಅಂದರೆ ಈ ದ್ವೀಪ ನಿಮ್ಮ ಭಯವನ್ನು ಇನ್ನೂ ಹೆಚ್ಚಿಸುತ್ತೆ. ಬ್ರೆಜಿಲ್ ಕರಾವಳಿ ಬಳಿ ಇರುವ ಈ ದ್ವೀಪದಲ್ಲಿ 4,000ಕ್ಕೂ ಹೆಚ್ಚು ವಿಷಕಾರಿ ಹಾವುಗಳು ವಾಸಿಸುತ್ತವೆ. ಅವುಗಳಲ್ಲಿ ಅತ್ಯಂತ ಭಯಾನಕವಾದದ್ದು ಗೋಲ್ಡನ್ ಲ್ಯಾನ್ಸೆಟ್ ವೈಪರ್. ಇದರ ವಿಷ ಅಷ್ಟೊಂದು ಪ್ರಬಲ, ಮಾನವನ ಮಾಂಸವನ್ನೇ ಕರಗಿಸಬಲ್ಲದು. ಈ ಹಾವುಗಳು ಜಗತ್ತಿನಲ್ಲಿ ಈ ದ್ವೀಪದಲ್ಲಿ ಮಾತ್ರ ಸಿಗುತ್ತವೆ. ಅದಕ್ಕಾಗಿ ಬ್ರೆಜಿಲ್ ಸರ್ಕಾರ ಈ ದ್ವೀಪಕ್ಕೆ ಕಠಿಣ ನಿರ್ಬಂಧಗಳನ್ನು ವಿಧಿಸಿದೆ. ವಿಶೇಷ ಭದ್ರತೆಯೊಂದಿಗೆ ವಿಜ್ಞಾನಿಗಳು ಮಾತ್ರ ಪ್ರವೇಶಿಸಬಹುದು. ಆದರೆ ಪ್ರಶ್ನೆ ಏನೆಂದರೆ, ಈ ದ್ವೀಪದಲ್ಲೇ ಇಷ್ಟು ಹಾವುಗಳು ಯಾಕೆ? ವಿಜ್ಞಾನ ಹೇಳುತ್ತದೆ ಬದುಕುಳಿಯಲು ಅವುಗಳು ಹೆಚ್ಚು ವಿಷಕಾರಿಯಾದವು. ಆದರೆ ಸ್ಥಳೀಯ ಕಥೆಗಳು ಹೇಳುತ್ತವೆ ಸಾವಿರಾರು ವರ್ಷಗಳ ಹಿಂದೆ ಕಳ್ಳರು ತಮ್ಮ ಹಣವನ್ನು ಇಲ್ಲಿ ಅಡಗಿಸಿ ಮಾಂತ್ರಿಕ ಶಕ್ತಿಯಿಂದ ಹಾವುಗಳನ್ನು ಕಾವಲುಗಾರರಾಗಿ ಕರೆಸಿದರು ಎಂದು. ಸತ್ಯ ಏನೇ ಇರಲಿ, ಈ ದ್ವೀಪಕ್ಕೆ ಕಾಲಿಡುವುದು ಮರಣವನ್ನು ಆಹ್ವಾನಿಸುವುದಂತೆ. ನಂಬರ್ 8, ಏರಿಯಾ 51. ಜಗತ್ತಿನ ಅತ್ಯಂತ ರಹಸ್ಯಮಯ ಸ್ಥಳ ಅಂತ ಇದ್ದರೆ ಅದು ಏರಿಯಾ 51. ಅಮೆರಿಕದ ನೆವಾಡಾ ಮರುಭೂಮಿಯಲ್ಲಿರುವ ಈ ಸೈನಿಕ ತಾಣ ದಶಕಗಳಿಂದಲೂ ಅನ್ಯಗ್ರಹ ಜೀವಿಗಳು, UFOಗಳು ಮತ್ತು ರಹಸ್ಯ ಪ್ರಯೋಗಗಳಿಗೆ ಪ್ರಸಿದ್ಧ. 1947ರ ರೋಸ್ವೆಲ್ ಘಟನೆ ನಂತರ ಅಮೆರಿಕ ಸರ್ಕಾರ ಅದು ವೆದರ್ ಬಲೂನ್ ಎಂದಿತ್ತು. ಆದರೆ ಹಲವರು ನಂಬಿದ್ದು ಅದು ಅನ್ಯಗ್ರಹ ನೌಕೆ. ಅದನ್ನು ರಹಸ್ಯವಾಗಿ ಏರಿಯಾ 51ಗೆ ತಂದರು ಎಂದು. ಇಲ್ಲಿನ ಭದ್ರತೆ ಅಷ್ಟೊಂದು ಕಠಿಣ, ತಪ್ಪಾಗಿ ಹತ್ತಿರ ಹೋದರೂ ಸ್ಥಳದಲ್ಲೇ ಗುಂಡಿಕ್ಕಬಹುದು. ಹಾಗಾದರೆ ಏನೂ ರಹಸ್ಯವಿಲ್ಲ ಅಂದರೆ ಇಷ್ಟು ಗುಪ್ತತೆ ಏಕೆ? ಸರ್ಕಾರ ನಿಜವಾಗಿಯೂ ಅನ್ಯಗ್ರಹ ತಂತ್ರಜ್ಞಾನವನ್ನು ಮರೆಮಾಚುತ್ತಿದೆಯೇ, ಅಥವಾ ಇದು ಜಗತ್ತನ್ನು ಮರುಳುಗೊಳಿಸುವ ದೊಡ್ಡ ನಾಟಕವೇ? ನಂಬರ್ 7, ವ್ಯಾಟಿಕನ್ ಸೀಕ್ರೆಟ್ ಆರ್ಕೈವ್ಸ್. ಜಗತ್ತಿನ ಎಲ್ಲ ಮಾಹಿತಿ ಸಾರ್ವಜನಿಕವಾಗಿದೆ ಎಂದು ಭಾವಿಸಿದರೆ ಅದು ತಪ್ಪು. ವ್ಯಾಟಿಕನ್ ಸೀಕ್ರೆಟ್ ಆರ್ಕೈವ್ಸ್ ಜಗತ್ತಿನ ಅತಿ ರಹಸ್ಯ ದಾಖಲೆಗಳನ್ನು ಅಡಗಿಸಿಕೊಂಡಿದೆ. ಶತಮಾನಗಳ ಹಳೆಯ ದಾಖಲೆಗಳು. ಅವುಗಳಿಗೆ ಪ್ರವೇಶ ಆಯ್ದ ಕೆಲವರಿಗೆ ಮಾತ್ರ, ಸಾಮಾನ್ಯ ಜನರಿಗೆ ಸಂಪೂರ್ಣ ನಿಷೇಧ. ಇಲ್ಲಿ ಯೇಸು ಕ್ರಿಸ್ತರ ಜೀವನಕ್ಕೆ ಸಂಬಂಧಿಸಿದ ಮಹತ್ವ ದಾಖಲೆಗಳು, ಅನ್ಯಗ್ರಹ ಜೀವಿಗಳ ಕುರಿತು ಮಾಹಿತಿಯೂ ಇದೆ ಎನ್ನಲಾಗುತ್ತದೆ. ಅತ್ಯಂತ ಹಳೆಯ ಅಮೂಲ್ಯ ಧಾರ್ಮಿಕ ಪಠ್ಯಗಳು ಇಂದಿಗೂ ಯಾರಿಗೂ ಕಾಣಿಸಿಲ್ಲ. ಭದ್ರತೆ ಅಷ್ಟೊಂದು ಕಠಿಣ. ಈ ಗ್ರಂಥಾಲಯದ ರಹಸ್ಯವನ್ನು ಇನ್ನೂ ಯಾರೂ ಬಯಲು ಮಾಡಿಲ್ಲ. ನಂಬರ್ 6, ಡಾರ್ಕ್ ಎನರ್ಜಿ ಟೆಂಪಲ್. ಹಿಮಾಲಯದ ಆಳದಲ್ಲಿ ಒಂದು ರಹಸ್ಯ ದೇವಾಲಯವಿದೆ ಎನ್ನಲಾಗುತ್ತದೆ. ಅದನ್ನು ನಿರ್ಮಿಸಿದ್ದು ಮಾನವನಲ್ಲದ ಯಾವುದೋ ಶಕ್ತಿ ಎಂದು ನಂಬಲಾಗುತ್ತದೆ. ಅಲ್ಲಿ ಹೋದವರು ಮತ್ತೆ ಮರಳಿಲ್ಲ. ಕೆಲವರು ಹೇಳುತ್ತಾರೆ ಅದು ಮತ್ತೊಂದು ಆಯಾಮಕ್ಕೆ ದಾರಿ ತೆಗೆಯುತ್ತದೆ ಎಂದು. ಸನ್ಯಾಸಿಗಳು, ಸಂಶೋಧಕರು ಹುಡುಕುತ್ತಾ ಹೋಗಿದ್ದಾರೆ. ಕೆಲವರು ಕಾಣೆಯಾಗಿದ್ದಾರೆ. ಇನ್ನು ಕೆಲವರು ಮತಿಭ್ರಮಣೆಯಾದಂತೆ ಮರಳಿದ್ದಾರೆ. ಇದು ಪೌರಾಣಿಕ ಕಥೆಯೇ ಅಥವಾ ನಿಜವಾದ ಅತೀಂದ್ರಿಯ ಶಕ್ತಿಯೇ? ಇದು ಇಂದಿಗೂ ಉತ್ತರ ಸಿಗದ ರಹಸ್ಯ. ನಂಬರ್ 5, ಐಲ್ಯಾಂಡ್ ಆಫ್ ದಿ ಡೆಡ್. ಅರ್ಜೆಂಟೀನಾ ಕರಾವಳಿ ಬಳಿ ಇರುವ ಈ ದ್ವೀಪ ಭಯಾನಕ ಇತಿಹಾಸಕ್ಕೆ ಪ್ರಸಿದ್ಧ.
ಪುರಾತನ ಸಮಾಧಿಗಳು, ಭೂತಗಳ ಅನುಭವಗಳು, ರಾತ್ರಿಯಲ್ಲಿ ಕೇಳಿಸುವ ಗುಟ್ಟು ಧ್ವನಿಗಳು. ಇಲ್ಲಿ ಶತಮಾನಗಳಷ್ಟು ಹಳೆಯ ಎಲುಬುಗಳು, ಬಟ್ಟೆಗಳು ಪತ್ತೆಯಾಗಿವೆ. ಗಾಳಿಯು ವಿಚಿತ್ರವಾಗಿ ವರ್ತಿಸುತ್ತದೆ ಎಂದು ಹೇಳುತ್ತಾರೆ. ಪ್ರವಾಸಿಗರಿಗೆ ಎಂದಿಗೂ ತೆರೆಯದ ಈ ದ್ವೀಪಕ್ಕೆ ಹೋದ ಕೆಲ ಇತಿಹಾಸಕಾರರು ಮತ್ತು ಪುರಾತತ್ವಜ್ಞರು ಮತ್ತೆ ಕಾಣಿಸಿಕೊಂಡಿಲ್ಲ. ನಂಬರ್ 4, ಮೌಂಟ್ ಕೈಲಾಶ್. ಟಿಬೆಟ್ನಲ್ಲಿರುವ ಮೌಂಟ್ ಕೈಲಾಶ್ ಹಿಂದೂ, ಬೌದ್ಧ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಪವಿತ್ರ. ಇದು ಶಿವನ ವಾಸವೆಂದು ನಂಬಲಾಗುತ್ತದೆ. ಆದರೆ ಅತಿದೊಡ್ಡ ರಹಸ್ಯ, ಇದನ್ನು ಯಾರೂ ಏರಿಲ್ಲ. 1950ರ ದಶಕದಲ್ಲಿ ಚೀನಾದವರು ಪ್ರಯತ್ನಿಸಿದಾಗ ಯಂತ್ರೋಪಕರಣಗಳು ಅಚಾನಕ್ ವಿಫಲವಾದವು. ಏರಲು ಹೋದವರು ವಿಚಿತ್ರ ಬೆಳಕುಗಳು, ಅಸಾಮಾನ್ಯ ಧ್ವನಿಗಳ ಅನುಭವಗಳನ್ನು ಹೇಳಿದ್ದಾರೆ. ವಿಜ್ಞಾನಕ್ಕೆ ಇದು ಪ್ರಕೃತಿ ವಿಸ್ಮಯ, ಸ್ಥಳೀಯರಿಗೆ ಇದು ದೈವಿಕ ಶಕ್ತಿ. ನಂಬರ್ 3, ಬರ್ಮುಡಾ ಟ್ರಯಾಂಗಲ್. ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಮಿಯಾಮಿ, ಬರ್ಮುಡಾ ಮತ್ತು ಪ್ಯೂರ್ಟೋ ರಿಕೋ ಸಂಪರ್ಕಿಸುವ ಪ್ರದೇಶ. ಇಲ್ಲಿ ಹಡಗುಗಳು, ವಿಮಾನಗಳು ಗುರುತು ಇಲ್ಲದೆ ಮಾಯವಾಗಿವೆ. ಅಪಾಯಕಾರಿ ಬಿರುಗಾಳಿಗಳು, ವಿಚಿತ್ರ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ವಿಜ್ಞಾನಕ್ಕೂ ಅರ್ಥವಾಗದ ಘಟನೆಗಳು. ಒಮ್ಮೆ ಒಳಗೆ ಹೋದರೆ ಮರಳಿ ಬರುವುದೇ ಇಲ್ಲ. ನಂಬರ್ 2, ಹೊಯಾಕ್ ಮೌಂಟೇನ್. ನಾರ್ವೆಯಲ್ಲಿ ಇರುವ ಈ ಪರ್ವತದಲ್ಲಿ ಯಾರೂ ಹೆಚ್ಚು ಕಾಲ ಉಳಿಯಲು ಸಾಧ್ಯವಿಲ್ಲ ಎನ್ನಲಾಗುತ್ತದೆ. ಇಲ್ಲಿನ ವಾತಾವರಣ ಮಾನವನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಹುಚ್ಚರನ್ನಾಗಿಸಬಹುದೆಂದು ನಂಬಿಕೆ. ನಂಬರ್ 1, ಹೋಕಿಯಾರಾ ಫಾರೆಸ್ಟ್. ಜಗತ್ತಿನ ಅತ್ಯಂತ ಭಯಾನಕ ಸ್ಥಳ ಇದ್ದರೆ ಅದು ಜಪಾನ್ನ ಹೋಕಿಯಾರಾ ಫಾರೆಸ್ಟ್. ಮೌಂಟ್ ಫೂಜಿ ಬಳಿ ಇರುವ ಈ ಕಾಡು ಸೂಸೈಡ್ ಫಾರೆಸ್ಟ್ ಎಂದೇ ಪ್ರಸಿದ್ಧ. ಇಲ್ಲಿ ಅದೆಷ್ಟೋ ಜನರು ತಮ್ಮ ಜೀವ ಕೊನೆಗೊಳಿಸಿದ್ದಾರೆ. ಸ್ಥಳೀಯರ ನಂಬಿಕೆ ಪ್ರಕಾರ ಇಲ್ಲಿ ಕಾಣದ ಶಕ್ತಿ ಜನರನ್ನು ಸಾವಿನತ್ತ ತಳ್ಳುತ್ತದೆ. ಗುಟ್ಟು ಶಬ್ದಗಳು, ಮರಗಳ ಮಧ್ಯೆ ಕಾಣುವ ನೆರಳುಗಳು, ದಟ್ಟ ಮಂಜಿನಲ್ಲಿ ದಾರಿ ತಪ್ಪುವುದು. ವಿಜ್ಞಾನಿಗಳು ಇದನ್ನು ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಮತ್ತು ಮೌನ ವಾತಾವರಣಕ್ಕೆ ಕಾರಣವೆಂದರೆ ಸ್ಥಳೀಯರು ಇದನ್ನು ಶಾಪಿತ ಆತ್ಮಗಳ ನೆಲೆ ಎನ್ನುತ್ತಾರೆ. ಈ ಕಾಡು ಒಂದು ಸ್ಥಳವಲ್ಲ, ಒಂದು ಜೀವಂತ ರಹಸ್ಯ. ಸ್ನೇಹಿತರೆ, ಈ ಜಾಗಗಳ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.